ಪೂಜ್ಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು. ಭಗವದ್ಗೀತೆಯ 15ನೇ ಅಧ್ಯಾಯ, ಅದರ ಹೆಸರು ಪುರುಷೋತ್ತಮ ಯೋಗ. ಈ ಅಧ್ಯಾಯವನ್ನು ನಾವು ಈಗಾಗಲೇ ಸುಮಾರು ಒಂದು 16 ಶ್ಲೋಕಗಳನ್ನು ನೋಡೇವಿ. ಇನ್ನು ಕೇವಲ ಒಂದು 4 ಶ್ಲೋಕಗಳು ಉಳಿದವ. ಈ ಅಧ್ಯಾಯದಲ್ಲಿ ಬರೀ ಭಗವಂತನ ಉಪದೇಶ ಅದು. ಮತ್ತು ಈ ಅಧ್ಯಾಯದಲ್ಲಿ ಜೀವ ಅಂದರೆ ಯಾರು, ಜೀವನ ಸ್ವರೂಪ ಏನು, ಪರಮಾತ್ಮ ಅಂದರೆ ಯಾರು, ಪರಮಾತ್ಮನ ಸ್ವರೂಪ ಏನು, ಮುಕ್ತಿ ಅಂದರೆ ಯಾವುದು, ಮುಕ್ತಿಯನ್ನು ಪಡೆದ ಬಳಿಕ ಏನಾಗ್ತದೆ, ಮುಕ್ತಿಯನ್ನು ಪಡೆಯುವಂಥ ಸಾಧನೆ ಏನು, ಸಂಸಾರ ಹೇಗದ, ಇದನ್ನೆಲ್ಲ ಬರೀ 20 ಶ್ಲೋಕಗಳಲ್ಲಿ ಅವರು ಹೇಳಿದ್ದಾರೆ. ಇದೊಂದು ಭಗವದ್ಗೀತೆ ಅಂದರೆ ಯೋಗಶಾಸ್ತ್ರ. ಅವರು ವ್ಯಾಸ ಮಹರ್ಷಿಗಳು ಗೀತೆಯನ್ನು ಬರೆದು ಪ್ರತಿಯೊಂದು ಅಧ್ಯಾಯದ ಕೊನೆಗೆ ಇದು ಏನದ ಅಂತ ಅವರೇ ಹೇಳ್ತಾರೆ. ಈ ಭಗವದ್ಗೀತೆ ಅಂತಂದ್ರೆ ಇದೊಂದು ಯೋಗ ಉಪನಿಷತ್ತುಗಳ ಸಾರ ಮತ್ತು ಯೋಗಶಾಸ್ತ್ರ, ಬ್ರಹ್ಮವಿದ್ಯೆ, ಆನಂತರ ಅದರ ಜೊತೆಗೆ ಶ್ರೀಕೃಷ್ಣ ಮತ್ತು ಅರ್ಜುನರ ಸಂವಾದ ಭಾಳ ಮುಖ್ಯವಾದದ್ದು. ಈಗ ನಾವೇನು ಪ್ರವಚನ ಹೇಳ್ತೀವಿ ಇದು ಬರೀ ಒಂದೇ ಮುಖ ಆಗ್ತದೆ, ಹೇಳೋದು ಅಷ್ಟೇ ಆಗ್ತದೆ. ಸಂವಾದ ಅಂದರೆ ಹೇಳಿದ ಬಳಿಕ ಪ್ರಶ್ನೆಗಳನ್ನು ಕೇಳಬೇಕಾಗ್ತದೆ, ಅದಕ್ಕೆ ಮತ್ತೆ ಉತ್ತರ ಕೊಡಬೇಕು. ಒಂದು ರೀತಿಯ ಚಿಂತನ ಮಂಥನ ಇರ್ತದೆ. ಹಾಗೆ ಇಬ್ಬರದು ಇದೊಂದು ಸಂವಾದ, ಕೃಷ್ಣ ಮತ್ತು ಅರ್ಜುನ. ಅವರಲ್ಲಿ ವ್ಯಕ್ತಿಗಳಷ್ಟೇ, ಗುರು ಮತ್ತು ಶಿಷ್ಯರ ಸಂವಾದ ಇದು. ಹೇಗೆ ಶರಣರು ಕಲ್ಯಾಣದಲ್ಲಿ ಎಲ್ಲರೂ ಕುಳಿತುಕೊಂಡು ಚಿಂತನೆಯನ್ನು ಮಾಡ್ತಿದ್ರು, ಅದಕ್ಕೆ ಅವರು ಅನುಭಾವ ಅಂತ ಹೆಸರಿಟ್ಟರು. ಅಲ್ಲಿ ಬರೀ ಹೇಳೋದಷ್ಟೇ ಇರಲಿಲ್ಲ, ಎಲ್ಲರೂ ಹೇಳ್ತಿದ್ರು ಮತ್ತು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಿರ್ಧಾರ ಮಾಡ್ತಿದ್ರು. ಅದೊಂದು ರೀತಿ ಅನುಭಾವ. ಹಾಗೆ ಇಲ್ಲಿ ಗುರು ಮತ್ತು ಶಿಷ್ಯ ಇಬ್ಬರೂ ಕೂಡಿ ಸಂವಾದ ಮಾಡ್ತಾರೆ. ಅವರಿಬ್ಬರ ಮಧ್ಯದ ಸಂವಾದವೇ ಭಗವದ್ಗೀತೆ. ಆ ಭಗವದ್ಗೀತೆ, ಭಗವತ್ ಅಂದರೆ ಶ್ರೇಷ್ಠವಾದಂಥ ಸಂಪತ್ತು, ಭಗ ಅಂದರೆ ಸಂಪತ್ತು, ಐಶ್ವರ್ಯ, ಗೀತೆ ಅಂದರೆ ಹಾಡು, ಸಿರಿವಂತವಾದಂಥ ಒಂದು ಹಾಡ, ಜ್ಞಾನದ ಸಿರಿ ಇದ್ದಂಥ ಒಂದು ಹಾಡ, ಅದು ಭಗವದ್ಗೀತೆ. ಅಂಥ ಭಗವದ್ಗೀತೆಯನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ಒಂದು ಶ್ಲೋಕ, ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರಸ್ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಇದು ಒಂದು ಶ್ಲೋಕ. ಇದರ ಅರ್ಥ ಏನು ಅಂದರೆ, ದ್ವಾವಿಮೌ ಪುರುಷೇ ಲೋಕೆ, ಈ ಲೋಕದಲ್ಲಿ ಇಬ್ಬರು ಪುರುಷರದಾರು. ಪುರುಷ ಅಂದರೆ ಜೀವಿಗಳು ಅಂತಿಟ್ಕೊಳ್ಳೋಣ, ಇಬ್ಬರು ಪುರುಷರದಾರು. ಯಾರ್ಯಾರು ಅವರು ಅಂತಂದ್ರೆ, ಒಬ್ಬ ಕ್ಷರ, ಇನ್ನೊಬ್ಬ ಅಕ್ಷರ, ಕ್ಷರಶ್ಚಕ್ಷರ ಮೇವಚ. ಒಬ್ಬ ಕ್ಷರ, ಇನ್ನೊಬ್ಬ ಅಕ್ಷರ. ಕ್ಷರ ಅಂದ್ರೆ ನಾಶ ಆಗುವಂಥವ, ಇನ್ನೊಬ್ಬ ಅಕ್ಷರ ಅಂದ್ರೆ ನಾಶ ಆಗಲಾರ್ದಂಥವ. ಇನ್ನು ಇದರೊಳಗೆ ಯಾರು ಕ್ಷರ ಯಾರು ಅಕ್ಷರ ಅಂದ್ರೆ, ಸರ್ವಾಣಿ ಭೂತಾನಿ, ಈ ಏನು ದೇಹಗಳದಾವು ಇವೆಲ್ಲ ಕ್ಷರ ಇದ್ದಂಗೆ, ಪುರುಷ ಇವನು ಒಂದು ರೀತಿ ಜೀವ ಇದ್ದಂಗನೇ, ಆದರೆ ಇವು ನಾಶ ಆಗುವಂಥವು. ಇವುಗಳಿಗೆ ಭೂತಾನಿ ಅಂತ ಹೆಸರಿಟ್ಟಾರೆ. ಇನ್ನು ಈ ಶರೀರದೊಳಗೆ ಯಾರು ಕೂಟಸ್ಥ ಅದಾನಲ್ಲ
ಆ ಕೂಟಸ್ಥ ಮಾತ್ರ ಅಕ್ಷರ ಅಂತ, ಅವನಿಗೆ ನಾಶ ಇಲ್ಲ. ಅವನಿಗೆ ಕೂಟಸ್ಥ ಅಂತ ಯಾಕೆ ಕರೀತಾರೋ ಅಂದರೆ, ಕೂಟ ಅಂದರೆ ಅನೇಕ ಸಂಗತಿಗಳು ಕೂಡಿದ್ದಕ್ಕೆ ಕೂಟ ಅಂತಾರೆ. ಈ ಶರೀರದೊಳಗೆ ಇಂದ್ರಿಯಗಳು ಕೂಡ್ಯಾವ, ಮನಸ್ಸು ಕೂಡ್ಯದ, ಬುದ್ಧಿ ಅದ, ಎಲ್ಲ ಅಂತಃಕರಣ ಅದ. ಆದ್ದರಿಂದ ಇದೊಂದು ಕೂಟ. ನಾವೀಗ ಎಲ್ಲರೂ ಕೂಡಿರುವುದರಿಂದ ನಮ್ಮದು ಸತ್ಸಂಗ ಕೂಟ. ಎಲ್ಲರೂ ಕೂಡಿದ್ರೆ ಕೂಟ ಅದು. ಹಂಗೆ ಈ ಶರೀರ ಇದು ಕೂಟ. ಇನ್ನು ಕೂಟಸ್ಥ ಅಂದರೆ ಕೂಟಕ್ಕೆ ಆಧಾರವಾಗಿರುವಂಥವ ಯಾರದಾನಲ್ಲ ಒಳಗಡೆ, ಅವನಿಗೆ ಕೂಟಸ್ಥ ಅಂತ ಕರೀತಾರೆ. ಗೃಹಸ್ಥ ಅಂತ ನಾವು ಕರಿತೀವಲ್ಲ, ಈಗ ಗೃಹಸ್ಥ ಅಂದರೆ ಮಣಿಗೆ ಆಧಾರವ, ಮಣಿಯ ಮಾಲಕ ಗೃಹಸ್ಥ. ಕೂಟಸ್ಥ ಅಂದರೆ ಕೂಟದ ಆಧಾರ. ಈ ಶರೀರವೇ ಒಂದು ಕೂಟ. ಈ ಶರೀರದ ಆಧಾರ ಯಾರು ಅಂದರೆ ಒಬ್ಬ ಪುರುಷ. ಅವ ಹೆಂಗದಾನಂದ್ರೆ ಅಕ್ಷರ, ಅವನಿಗೆ ನಾಶ ಇಲ್ಲ. ಈ ಶರೀರಕ್ಕೆ ನಾಶ ಅದ ಅಂತ ಈ ಶ್ಲೋಕದಲ್ಲಿ ಇಷ್ಟು ಹೇಳಿದ್ದಾರೆ. ನೋಡ್ರಿ ಅಷ್ಟು ಚಂದ. ಈ ಶರೀರ ಏನದಲ್ಲ, ಇದು ಏನು ಮಾಡಿದ್ರೂ ನಾಶ ಆಗುವುದನ್ನೇ ಇದು. ನಾವು ಇದನ್ನು ತಿಳಿದುಕೊಳ್ಳಲಾರದೆ ಸ್ವಲ್ಪ ಬದಲಾಯಿತು ಅಂದರೆ ಎಷ್ಟೋ ಚಿಂತೆ ಮಾಡ್ತೇವೆ. ಒಂದು ತಲೆ ಕೂದಲು ಬೆಳಗಾಯಿತು ಅಂದರೆ ಚಿಂತೆ ಶುರು ಆಗ್ತದೆ. ಮುಖದ ಮೇಲೆ ಒಂದು ನೀರಿಗೆ ಬಂತು, ನೆರೆ ಬಂತು ಅಂದರೆ ಚಿಂತೆ ಶುರು ಆಗ್ತದೆ. ಆದರೆ ಏನು ಮಾಡೋದು, ಅದು ಶರೀರದ ಗುಣನೇ ಅದ, ಪ್ರಕೃತಿದ ಗುಣನೇ ಅದ. ನಾವು ಬಣ್ಣ ಹಚ್ಚಿದರೂ ಕೂದಲುಗಳು ಬಣ್ಣ ಅವು ಮತ್ತು ಹೋಗಿ ಬೆಳಗಾಗುವೆ. ಕೂದಲೇ ಎಲ್ಲ ಹೋಗುವಾಗಿನ್ನ ಬೆಳ್ಳಗೆ ಆಗಬಾರ್ದು ಅಂತಂದರೆ ಹೆಂಗೆ ಆಗೋದು? ಯಾವ ಔಷಧವೂ ಅದಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ಶರೀರ ಬದಲಾಗುವುದನೇ. ನೋಡ್ರಿ, ಒಮ್ಮೊಮ್ಮೆ ಎಂಥ ಕಂಠಿರ್ತದ, ಹೀಗೆ ಹಾಡ ಹಾಡಿದ್ರೆ ಸಾವಿರ ಜನ ತಲೆ ದೂಗಬೇಕು ಅಂಥ ಕಂಠಿರ್ತದ ಒಂದೊಂದು ಕಾಲಕ್ಕೆ. ಅದೇ ಕಾಲ ಸರಿದು ಹೋಯ್ತು ಅಂದರೆ ಧ್ವನಿನ ಬರೋದಿಲ್ಲ, ಮಾತಾ ಬರೋದಿಲ್ಲ, ಬರೀ ಸುಮ್ಮ ಕೈ ಮಾಡೋದು, ಧ್ವನಿನೇ ಹೋಯ್ತು. ಒಂದು ಕಾಲಕ್ಕೆ ಶರೀರದೊಳಗೆ ಎಂಥ ತಾಕತ್ತಿರ್ತದ. ಅವನಿಗೆ ಭೀಮನಿಗೆ ಹೇಳ್ತಾರೆ 10,000 ಆನೆಗಳ ತಾಕತ್ತಿತ್ತು ಅಂತ. 1000 ಆನೆಗಳ ತಾಕತ್ತ. ನಾವು ಪ್ರಯತ್ನ ಮಾಡಿದ್ರೆ ಒಂದು ಆನೆ ಅಷ್ಟರೇ ತಾಕತ್ತು ಬರ್ಬೋದು. ವಯಸ್ಸಿದ್ದಾಗ ಅಷ್ಟು ತಾಕತ್ತಿರ್ತದ. ಎಲ್ಲ ಮುಗಿದು ಹೋಯ್ತು ಅಂದರೆ ನಮ್ಮ ಕಾಲ ನಮಗೆ ಎತ್ತಂಗಿಲ್ಲ. ಇದು ಹೀಗೆ ಇರೋದು. ಒಂದು ಕಾಲಕ್ಕೆ ಎಷ್ಟು ಬುದ್ಧಿವಂತಿಕೆ ಇರ್ತದ, ಇಡೀ ಜಗತ್ತನ್ನೇ ಆಳ್ತಾನೆ ಮನುಷ್ಯ ತನ್ನ ಬುದ್ಧಿವಂತಿಕೆಯಿಂದ. ಎಲ್ಲ ಯೋಜನೆಗಳನ್ನು ತರ್ತಾನೆ, ಏನೆಲ್ಲ ಪ್ರಯತ್ನ ಮಾಡ್ತಾನೆ. ಆದರೆ ಕಾಲ ಸರಿದು ಹೋಯಿತು ಅಂದರೆ ತನ್ನ ಹೆಸರು ತನಗೆ ನೆನಪಾಗಂಗಿಲ್ಲ. ಜಗತ್ತನ್ನು ಏನು ಆಳುವುದು? ಇದು ಜಗತ್ತಿನ ಈ ದೇಹಗಳ ಸ್ವರೂಪ. ಇದಕ್ಕೆ ಅಕ್ಷರ ಅಂತ ಅನ್ನೋದಿಲ್ಲ, ಇದಕ್ಕೆ ಕ್ಷರ ಅಂತ ಕರೀತಾರೆ. ಇದು ನಾಶ ಆಗುವಂಥದ್ದು. ಇದರ ಒಳಗಡೆನೇ ಒಂದು ಅಕ್ಷರ ಅದ, ಅದು ನಾಶ ಆಗುವುದಿಲ್ಲ. ಈಗ ನೋಡ್ರಿ, ಆಕಾಶದಲ್ಲಿ ಮೋಡಗಳು ಬರ್ತಾವೆ. ಮೋಡಗಳೆಲ್ಲ ಬಂದು ಮರೆಯಾಗಿ ಒಂದು ದಿವಸ ಎಲ್ಲ ಬರ್ತಾವೆ, ಹೋಗಿಬಿಡ್ತಾವೆ. ಆದರೆ ಆಕಾಶ ಮಾತ್ರ ಹಾಗೇ ಇರ್ತದೆ. ಆಕಾಶ ಬದಲಾಗುವುದಿಲ್ಲ, ಮೋಡಗಳು ಬದಲಾಗ್ತಾವೆ. ಮೋಡಗಳು ಬರ್ತಾವು, ಮೋಡಗಳು ಹೋಗ್ತಾವೆ. ಆಗ ಆಕಾಶ ಏನರೆ ಬರ್ತದ ಹೋಗ್ತದಂತದ ಏನು? ಆಕಾಶ ಅದು ಬರುವುದೂ ಇಲ್ಲ, ಹೋಗುವುದೂ ಇಲ್ಲ. ಆಗ ನಾನು ಅಂತ ಏನದನ್ನು ಒಳಗಡೆ ಪುರುಷ, ಆ ಪುರುಷ ಆಕಾಶ ಇದ್ದಂಗೆ ಯಾವಾಗಲೂ ಇರುವಂಥವ. ಉದಾಹರಣೆ ದೃಷ್ಟಿಯಿಂದ ಈ ದೇಹ ಅನ್ನೋದು ಮೋಡ ಬಂದಂಗೆ ಬಂದು ಒಂದು ದಿವಸ ಹೋಗಿಬಿಡ್ತದೆ. ಒಂದು ಸಮಯಕ್ಕೆ ಅಗದಿ ಚೆಂದಾಗಿ ತುಂಬಿಕೊಂಡು ನಿಂತಿರ್ತದೆ ಮೋಡ, ಇನ್ನೊಂದು ಸಮಯಕ್ಕೆಲ್ಲ ಖಾಲಿಯಾಗಿ ಹೋಗಿಬಿಡ್ತದೆ. ನಾವು ಇದನ್ನು ಅರಿತುಕೊಳ್ಳಬೇಕು. ದ್ವಾವಿಮೌ ಪುರುಷೇ ಲೋಕೆ ಕ್ಷರಶ್ಚಾಕ್ಷರ ಏವಚ. ಈ ಜಗತ್ತಿನಲ್ಲಿ ಇಬ್ಬರು ಪುರುಷರದಾರ. ಒಬ್ಬ ನಾಶ ಆಗುವಂಥವ,
ಇನ್ನೊಬ್ಬ ನಾಶ ಆಗಲಾರ್ದಂಥವ. ನಾಶ ಯಾವುದು ಆಗ್ತಂದ್ರೆ ಈ ಶರೀರ ನಾಶ ಆಗ್ತದೆ, ಈ ಶರೀರದೊಳಗಿರುವಂಥ ಕೂಟಸ್ಥ ನಾಶ ಆಗುವುದಿಲ್ಲ. ನೋಡ್ರಿ ಅವ್ರದ್ದು ಎಷ್ಟು ಚಂದ ಅದು. ಶರೀರ ಎಷ್ಟು ಚಲೋ ಇರ್ತದೆ. ಒಂದೊಂದು ಕಾಲಕ್ಕೆ ಎಲ್ಲರೂ ಇದಕ್ಕೆ ಪ್ರಶಸ್ತಿ ಕೊಡ್ತಾರೆ. ಮಿಸ್ ಯೂನಿವರ್ಸ್, ಜಗತ್ತಿನಾಗನೇ ಸುಂದರ ಹೆಣ್ಣುಮಗಳು ಅಂತ ಪ್ರಶಸ್ತಿ ಕೊಟ್ಟರು. ಮಿಸ್ ಯೂನಿವರ್ಸ್, ಮಿಸ್ಟರ್ ಯೂನಿವರ್ಸ್, ಇವು ಜಗತ್ತಿನಾಗನೇ ಸುಂದರ. ಯಾವಾಗ ಅಂತಂದರೆ ದೇಹ ಅನುಕೂಲ ಇರುವಾಗ. ಅದು ಶಕ್ತಿ ಎಲ್ಲ ಹೋಯಿತು ಅಂದರೆ ಅವಾಗ ಮಿಸ್ ಯೂನಿವರ್ಸ್ ಬದಲಲ್ಲಿ ಮಿಸ್ ಯು ಅಂತ ಹೇಳಿಬಿಡ್ತಾರೆ. ಎಲ್ಲ ಕಳ್ಕೊಂಡ್ವಿ ಅಂತಂತಾರೆ. ನಾವು ಸುಮ್ಮನೆ ದಿವಸ ಕನ್ನಡಿ ನೋಡ್ತೀವಿ. ಇವತ್ತು ನಂದು ಹೆಂಗದ, ಇವತ್ತು ಹೆಂಗದ, ಇವತ್ತು ಬಣ್ಣ ಹೆಂಗದ, ಇವತ್ತೆಲ್ಲ ಆಕಾರ ಹೆಂಗದ, ಎಷ್ಟು ಸಲ ನೋಡ್ತೀವಲ್ಲ ಅಷ್ಟು ಸಲ ಅದು ಕಡಿಮೆನೇ ಆಗಿರ್ತದೆ. ನಾವು ನೋಡಲಿ ಅಥವಾ ನೋಡದೇ ಇರಲಿ, ನಮ್ಮದು ಎಲ್ಲ ಶಕ್ತಿ ಅಂತೂ ಒಂದು ದಿವಸ ಹೋಗುವುದೇ, ಯಾವುದೂ ಉಳಿಯುವುದಿಲ್ಲ. ಸೂರ್ಯನಿಗೆ ಆಯುಷ್ಯದ. ಸೂರ್ಯನಿಗೆ ಈಗ 460 ಕೋಟಿ ವರ್ಷ ವಯಸ್ಸಾಗ್ಯದ ಸೂರ್ಯನಿಗೆ. ವಿಜ್ಞಾನಿಗಳು ಹೇಳ್ತಾರೆ 460 ಕೋಟಿ ವರ್ಷ ವಯಸ್ಸಾಗೈತೆ ಅವನಿಗೆ. ಇನ್ನೂ ಎಷ್ಟೋ 100 ಕೋಟಿ ನಂತರ ಒಂದು ದಿವಸ ಅವನಿಗೆ ಮುಪ್ಪು ಬರ್ತದೆ, ಅವನು ಒಂದು ದಿವಸ ಹೋಗಿಬಿಡ್ತಾನೆ. ಚಂದ್ರನಿಗೂ ಮುಪ್ಪು ಬರ್ತದೆ, ಭೂಮಿಗೂ ಮುಪ್ಪು ಆಗ್ತದೆ. ಇಂಥ ಸೂರ್ಯ ಚಂದ್ರ ಭೂಮಿಗೇ ಮುಪ್ಪು ಬರ್ತದೆ, ಒಂದು ದಿವಸ ಇಲ್ದವ್ರು ಆತಾರ. ಇಂಥ ಭೂಮಿ ಮೇಲೆ ಇರುವಂಥವ್ರು ನಾವು ಹೆಂಗೆ ಶಾಶ್ವತವಾಗಿ ಇರಲಿಕ್ಕೆ ಬರ್ತೈತಿ ಅಂತ. ನಮ್ಮದೆಲ್ಲ ಕಸರತ್ತದ. ಯಾವ ಡಾಕ್ಟರ್ ಕಡೆ ಹೋದ್ರೆ ಕಾಲುಗಳು ನಮಗೆ ಇದ್ದಂಗೆ ಇರ್ತಾವು ಅಂತ. ಯಾವ ಡಾಕ್ಟ್ರ್ ನಮಗೆ ಔಷಧ ಕೊಟ್ರೆ ಮೊದಲೇನು ಸಣ್ಣವ್ರಿದ್ದಾಗ ಏನು ಉಣ್ತಿದ್ವೋ ಹಂಗೆ ಉಣ್ಣಾಕೆ ಎಲ್ಲಿ ತನ ಬರ್ತೈತಿ ಅಂತ. ಅದು ಹೊಟ್ಟೆ ಹೇಳ್ತದೆ, ನೋಡಪ್ಪ ನೀ 25 ವರ್ಷ ಇದ್ದಾಗ 10 ರೊಟ್ಟಿ ತಿಂದಿದ್ದಿ, ಈಗ 70 ವರ್ಷ ಆದಾಗ 1 ರೊಟ್ಟಿ ತಿನ್ನೋದು. ನಂದು ಅಷ್ಟೇ ಸಾಮರ್ಥ್ಯ ಅದ, ಅಷ್ಟೇ ಪಚನ ಮಾಡೋಕೆ ಬರ್ತದೆ. ನೀ ಅವಾಗಿನ ಹಂಗೆ ಈಗೂ ಉಣ್ಬೇಕು ಅಂತಂದ್ರೆ ಆಗೋದು ಹೆಂಗೆ? ಇದು ಶರೀರ, ನೀ ಉಣ್ಬೇಕಂತ ಶರೀರ ಕೇಳಬೇಕಲ್ಲ. ಆದ್ದರಿಂದ ಶರೀರದ ಶಕ್ತಿ, ಈ ಶರೀರದ ರೂಪ, ಶರೀರದ ಸಾಮರ್ಥ್ಯ, ಈ ಏನೇನು ಅದಾವ ಇವಕ್ಕೆ ಯಾವುದೂ ಇದು ಶಾಶ್ವತವಾಗಿ ಇಲ್ಲ. ಈ ಜಗತ್ತಿನಾಗ ಯಾವುದಕ್ಕೂ ವಾರಂಟಿನೂ ಇಲ್ಲ, ಗ್ಯಾರಂಟಿನೂ ಇಲ್ಲ. ನಮಗೆಲ್ಲರೂ ಗ್ಯಾರಂಟಿ ಕೊಟ್ಟಾರ. ಈಗ ಎಲ್ಲರೂ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಾರಲ್ಲ. ಮತ್ತು ಯಾವುದರ ಒಂದು ಗಾಡಿ ತೊಗೊಂಡಿವಿ, ವಸ್ತು ತೊಗೊಂಡಿವಿ ಅಂದರೆ ಅದಕ್ಕೆ ವಾರಂಟಿ ಅದ. ಏನರ ಕೆಟ್ಟತಂದ್ರೆ ಹೊಳ್ಳಿ ಕೊಡ್ತಾರವ್ರು. ಇಲ್ಲಿ ವಾರಂಟಿನೂ ಇಲ್ಲ. ಮತ್ತು ಇದು ಎಷ್ಟು ದಿವಸ ಎಷ್ಟು ವರ್ಷಗಳವರೆಗೆ ಇರ್ತದೆ ಅನ್ನುವಂಥ ಗ್ಯಾರಂಟಿನೂ ಇಲ್ಲ. ಯಾವುದು ಗ್ಯಾರಂಟಿ ಅದ ಹೇಳ್ರಿ ನೋಡೋಣ. ಆದ್ದರಿಂದ ಇದಕ್ಕೆ ಇಷ್ಟೇ ದಿವಸ ಅಂತ ಇಲ್ಲ, ಇದ್ರೊಳಗನೆ ನಾವು ಕಾರ್ಯವನ್ನು ಮಾಡ್ಕೊಳ್ಬೇಕು ಅಂತ. 100 ವರ್ಷದ ಯಾರೇ ನಮಗೆ ಗ್ಯಾರಂಟಿ ಕೊಟ್ಟಾರೇನು? ನಾವು ಹೇಳ್ಕೊಂಡೇವೆ 100 ವರ್ಷ ಅಂದಾಜು ಇರ್ಬೋದು ಅಂತ ತಿಳ್ಕೊಂಡೇವೆ. ನಾವು ಎಷ್ಟೋ 120 ವರ್ಷ ಅಂತ ತಿಳ್ಕೊಂಡೇವೆ. ಆದರೆ ಇದಕ್ಕೆ ಗ್ಯಾರಂಟಿ ವಾರಂಟಿ ಇಲ್ಲ. ಮನುಷ್ಯರು ಮಾಡ್ಯಾರ ಹತ್ತವ್ರನ್ನ. ಮನುಷ್ಯ ನೋಡ್ರಿ ಎಷ್ಟು ಹುಷಾರದಾನ. ಅವನ ಗ್ಯಾರಂಟಿ ಇಲ್ಲ, ಅವನ ವಾರಂಟಿ ಇಲ್ಲ, ಎಲ್ಲರಿಗೂ ಗ್ಯಾರಂಟಿ ಕೊಡ್ತಾನೆ, ನಾ ಹೇಳ್ತೀನಿ ಹಂಗೆ ಕೇಳು ಅಂತ. ಅವಂದ ಇಲ್ಲ ಮೊದಲು ನಿಶ್ಚಿತ. ಇದಕ್ಕೆ ಭ್ರಮ ಅಂತ ಕರೆಯುವುದು. ಆದ್ದರಿಂದ ನಾವು ತಿಳ್ಕೊಳ್ಬೇಕು ಏನು ಅಂದರೆ, ಇಲ್ಲಿ ಇದು ಕ್ಷರ ನಾಶ ಆಗುವಂಥದ್ದು, ಇಲ್ಲಿ ಯಾವುದೂ ಶಾಶ್ವತವಾಗಿ ಇರುವುದಿಲ್ಲ. ಅವರು ಪಾಂಡವರೆಲ್ಲರೂ ಅರಣ್ಯದಾಗ ವಾಸಾಗಿದ್ದರು. ಒಂದು ದಿವಸ ಅಲ್ಲಿಗೆ ಒಬ್ಬ ಭಿಕ್ಷು ಬಂದ. ಧರ್ಮರಾಯ ಕುಳಿತಿದ್ದ. ಅವನಿಗೇ ಆತ ಭಿಕ್ಷಾ ಕೇಳಿದ, ಭಿಕ್ಷಾಂದೇಹಿ ಅಂತ ಕೇಳಿದ. ಧರ್ಮರಾಯ ಏನೋ ಒಂದು ಚಿಂತನೆಯೊಳಗೆ ಕೂಡಿದ್ದವ, ಅವನಿಗೆ ಬಿಡು ಇರಲಿಲ್ಲ. ಅವ ನಾಳೆ ಬಾ ಅಂತ ಹೇಳಿದ. ಇವ ಭೀಮ ನಿಂತಿದ್ದ ಅಲ್ಲೇ. ಅವನು ನೋಡಿದಲ್ಲ, ನೋಡಿ ಭಾಳ ಸಂತೋಷದಿಂದ ಕುಣಿದಾಡ್ಲಿಕ್ಕೆ ಹತ್ತ. ಮತ್ತು ಎಲ್ಲ ವಾದ್ಯಗಳನ್ನು ಬಾರಿಸುವವ. ಅವ ಭಿಕ್ಷು ಹೋದ ಬಳಿಕ ಧರ್ಮರಾಯ ಕೇಳಿದ, ಎದಕ್ಕಿಷ್ಟು ಸಂತೋಷ ಆಯ್ತು ನಿನಗೆ ಅಂತ.
ನೀನು ಇವತ್ತು ಅವ ಭೀಮ ಹೇಳಿದ, ಅವ ಭಿಕ್ಷು ಬಂದಿದ್ದಲ್ಲ, ಅವನಿಗೆ ನೀನು ನಾಳೆ ಬಾ ಅಂತ ಹೇಳಿದೆ ಅಂದರೆ ನಾಳೆ ತನಕ ನೀ ಇರ್ತಿ ಅಂತ ಗ್ಯಾರಂಟಿ ಆಯ್ತಲ್ಲ. ಇದರ ಅರ್ಥ ನೀ ಕಾಲವನ್ನು ಗೆದ್ದವ ಅಂತಾಯಿತು. ನಾನು ತಿಳ್ಕೊಂಡಿದ್ದೆ ಕಾಲವನ್ನು ಯಾರೂ ಗೆದ್ದಿಲ್ಲ, ಆದ್ದರಿಂದ ಎಲ್ಲರೂ ಕಾಲಕ್ಕೆ ಅಧೀನರಾಗಬೇಕು ಅಂತ ನಾ ಕೇಳಿದ್ದೆ. ನೀ ಭಿಕ್ಷುಕನಿಗೆ ನಾಳೆ ಬಾ ಅಂತ ಹೇಳ್ತಿ ಅಂದ್ರೆ ಇದರ ಅರ್ಥ ನೀ ಕಾಲವನ್ನು ಗೆದ್ದೆ. ಇದಕ್ಕಿಂತ ದೊಡ್ಡ ಸಂತೋಷ ಯಾವುದೈತಿ? ಇನ್ನು ನಿನಗೆ ಸಾವ ಇಲ್ಲ ಅಂದಂಗೆ ಆಯಿತು. ನಾಳೆ ಇರ್ತಿ, ನಾಡ್ದಿರ್ತಿ, ನೀನು ಇಚ್ಛಾಮರಣಿ ಇದ್ದಂಗೆ ಆಯ್ತಲ್ಲ. ಅವಾಗ ಅವನಿಗೆ ಯುಧಿಷ್ಠಿರನಿಗೆ ಧರ್ಮರಾಯನಿಗೆ ಹೌದಲ್ಲ ಅಂತ ಅನಿಸ್ತು. ಅವನಿಗೆ ಭಾಳ ಒಂದು ಸ್ವಲ್ಪ ನೋವು ಅನಿಸಿದಂಗೆ ಅನಿಸ್ತು. ನಾಳೆ ಬೇಡ, ಹೀಗೆ ಆ ಭಿಕ್ಷುಕನ ಕರೆದು ಊಟ ಮಾಡಿಸಿ ಕಳಿಸು ಅಂತ ಕೇಳಿದ. ನಾಳೆ ಮಾಡ್ತೀವಲ್ಲಕ್ಕೆ ನಾಳೆ ಅಂತ ಯಾರ ಕೈಯಾಗದ ಗ್ಯಾರಂಟಿ? ಗ್ಯಾರಂಟಿ ಯಾರಿಗದ? ಆದ್ದರಿಂದ ಈ ಎಲ್ಲ ಜಗತ್ತ, ಈ ದೇಹ ಏನದ, ಈ ದೇಹ ಇದು ಕ್ಷರ, ಇದು ನಾಶವಾಗುವಂಥದ್ದು, ಇದು ಶಾಶ್ವತವಾಗಿ ಇಲ್ಲ. ಇದನ್ನು ಎಷ್ಟು ಬೇಕಷ್ಟು ಬಳಸ್ಕೊಳ್ಳೋದಷ್ಟೇ. ಭಾಳ ಅದೇನು ಹೆಂಗೆ ತಿಕ್ಕಿದ್ರೆ ತೀಡಿದ್ರೆ ಇದ್ರದ್ದೇನು ಬಣ್ಣ ಹೋಗೋದಿಲ್ಲ ಅಂತ ಹಿಂಗೇನಿಲ್ಲ. ಏನು ಮಾಡಿದರೂ ಒಂದು ದಿವಸ ಅದರದ್ದು ಹೋಗೋದೆ. ಫ್ರಿಜ್ದಾಗಿಟ್ಟರು ಹಣ್ಣು ಕೆಡುವುದೇ. ಭಾಳ ಆದರೆ ಒಂದು 2 ದಿವಸ ಹೆಚ್ಚಾಗಿತ್ತು ಅಷ್ಟೇ. ಎಷ್ಟು ದಿವಸ ಅಂತ ಫ್ರಿಜ್ದಾಗ ಇಡೋದು? ಅದು ಹೊರಗಿಟ್ಟರು ಅಷ್ಟೇ, ಫ್ರಿಜ್ದಾಗಿಷ್ಟರು ಅಷ್ಟೇ. ಮತ್ತು ಇದರ ಅರ್ಥ ಇದನ್ನು ಕೆಡಿಸೋದಂತ ಕೆಡಿಸ್ಬೇಕಂತಲ್ಲ, ಇದು ಗೊತ್ತಿರಬೇಕು. ಮನುಷ್ಯ ಇದು ಗೊತ್ತಿರಲಾರ್ದೆ ಎಷ್ಟೋ ತ್ರಾಸು ಮಾಡ್ಕೋತಾನೆ. ನಂದು ಶರೀರ ಬದಲಾಗಕತ್ತು, ನಾನು ಅಶಕ್ತನಾಗಕತ್ತೆ ಅಂತ ಚಿಂತೆ ಮಾಡ್ತಾನೆ. ಅವರಿಗೆ ಅಲ್ಲಿ ಸಾಕ್ರೆಟಿಸ್ ಅಂತ ಗ್ರೀಕ್ ದೇಶದೊಳಗೆ ಒಬ್ಬರು ತತ್ವಜ್ಞಾನಿ ಆಗಿ ಹೋದರು. ಅವರಿಗೆ ವಿಷ ಹಾಕಿದರು, ಶರೀರಕ್ಕೆ ವಿಷ ಹಾಕಿದರು. ಅದು ಎಂಥ ವಿಷ ಅಂದರೆ ಇಂಚ್ ದೇಹ ಜೀವವನ್ನು ಕಳ್ಕೊಳ್ಬೇಕು. ಹಾಗೆ 1 ಇಂಚ್ ಇಲ್ಲಿಂದ ಜೀವ ಹೋಗಬೇಕು, ಇಲ್ಲಿಂದ ಜೀವ ಹೋಗಬೇಕು, ಇಂಥ ವಿಷ ಹಾಕಿದರು. ಅವರೆಲ್ಲ ಶಿಷ್ಯರು, ಭಾಳಷ್ಟು ಜನ ಶಿಷ್ಯರಿದ್ದರು. ಅವರಿಗೆ ದುಃಖ ಆಗಿ ಕಣ್ಣೀರು ಹಾಕ್ತಿದ್ರು. ಆದರೆ ಈ ಮನುಷ್ಯ ವಿಷ ತೊಗೊಂಡವ, ಅವ ಆನಂದದಿಂದ ಕುಳಿತಿದ್ದ. ಯಾಕೆ ನೀವು ಇಷ್ಟು ಆನಂದವಾಗಿ ಅದರಿ ಅಂತ ಕೇಳಿದ್ರೆ, ಇವತ್ತು ನಾನು ನನ್ನ ಶರೀರ ಹೆಂಗೆ ಸಾಯ್ತೈತಿ ನೋಡಾಕತ್ತೀನಿ ಅಂತ ಹೇಳ್ತಿದ್ದ ಆತ. ಹೆಂಗೆ ಶರೀರ ಸಾಯ್ತದ ನೋಡಾಕತ್ತೇನೆ ಅಂತ. ಇದು ಹೇಗದ ಶರೀರ ಅಂದರೆ ಅರಗಿನ ಪುತ್ತಳಿಯನ್ನು ಉರಿಕೊಂಡಡೆ. ಈ ಅರಗಿನ ಗೊಂಬಿದು ಇದಕ್ಕೆ ಕಾಲನ್ನುವಂಥ ಬೆಂಕಿ ಹತ್ಯದ. ಶರೀರಕ್ಕೆ ಕಾಲನ್ನುವಂಥ ಬೆಂಕಿಯಾಗನ ಇದು ಸುಡ್ತಾದ, ಪ್ರತಿ ಕ್ಷಣ ಸುಡ್ತದೆ. ಯಾವ ಶರೀರಗಳು ಉಳ್ದಾವ ಹೇಳ್ರಿ? ಯಾವ ಔಷಧ ತೊಗೊಂಡ್ರೆ, ಏನು ಮಾಡಿದ್ರೆ, ಯಾವ ಡಾಕ್ಟ್ರ್ ಕಡೆಯಿಂದ, ಡಾಕ್ಟ್ರುಗಳೇ ಉಳಿಯೋದಿಲ್ಲ ಅಂದಾಗ ಇನ್ನು ಶರೀರ ನಮ್ಮದಲ್ಲಿ ಉಳಿತದ. ಅದಕ್ಕಾಗಿ ಇದು ಹಿಂಗೆ ಉಳಿಸಬೇಕು ಅಂತ ಗೊಡವೆಗೆ ಹೋಗಬಾರ್ದು. ಈಗ ಹೆಂಗದ ಹಂಗೆ ಇರಲಿ ಅಂತ ಇಟ್ಕೊಳ್ಬೇಕು. ಇದು ಯಾಕೆ ಹೀಗ ಅಂತಂದರೆ ಇದರ ಮೂಲ ತತ್ವನೇ ಇದು ಕ್ಷರ, ನಾಶವಾಗುವಂಥದ್ದು. ಆನಂತರ ಅಕ್ಷರ ಅಂದರೆ ಒಳಗಿರುವಂಥ ಒಂದು ಜೀವ ಏನದಾನ, ಪುರುಷ ಅದಾನ, ಅವನಿಗೆ ಮಾತ್ರ ಏನೂ ಆಗುವುದನೇ ಇಲ್ಲ. ಅವನದು ಕಳ ಕಡಿಮೆ ಆಗುವುದಿಲ್ಲ, ಅವನಿಗೆ ಮುಪ್ಪು ಬರುವುದಿಲ್ಲ, ಅವನಿಗೆ ಸಾವಿಲ್ಲ. ಅವ ಅಮೃತ ಪುತ್ರ. ಅಮೃತ ಅಂತ ಕರೆಯೋದು. ಮೃತ ಅಂದರೆ ಸಾವಿರಲಾರದ್ದು ಅಂತದರ ಅರ್ಥ. ಅದು ಸಾವಿರಲಾರ್ದವ್ರು ನಾವು ಆಗಬೇಕಂತಂದ್ರೆ ಏನರ ಮತ್ತೊಂದು ಸಾಧನೆ ಮಾಡ್ಬೇಕಂತಲ್ಲ, ತಿಳ್ಕೊಳ್ಳೋದು. ಕೊನೆಗೊಂದು ಅದು ಶಾಂತಿ ಮಂತ್ರದಲ್ಲಿ ಹೇಳ್ತಾರಲ್ಲ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಮೃತ್ಯುವಿನಿಂದ ನಾವು ಅಮೃತದ ಕಡೆ ನಡಿಬೇಕು, ಕತ್ತಲೆಯಿಂದ ಬೆಳಕಿನ ಕಡೆ ನಡಿಬೇಕು, ಮತ್ತು ಅಸತ್ಯದಿಂದ ಸತ್ಯದ ಕಡೆ ನಡಿಬೇಕು ಅಂತ ಹೇಳ್ತಾರಲ್ಲ. ಅದರ ಅರ್ಥ ಏನು ಅಂದರೆ ಭಾಳ ಪಾರಮಾರ್ಥಿಕ ಶ್ಲೋಕ ಅದು. ಅಸತೋಮ ಸದ್ಗಮಯ, ಗಮಯ ಅಂದರೆ ನಡೆಸು, ನಡೆಯುವುದು. ಅಸತ್ಯದಿಂದ ಸತ್ಯದ ಕಡೆ ನಡಿಬೇಕು. ಆದರೆ ಬರೀ ಇದು ಅಸತ್ಯ ಅಂದರೆ ಸುಳ್ಳು ಅಂತಲ್ಲ. ಈ ಪ್ರಪಂಚನೇ ಸುಳ್ಳ ಇರೋದು, ಅಸತ್ಯ ಇರುವುದು.
ಈ ದೇಹ ಅಸತ್ತಿರುವುದು, ಇದರ ಕಡೆ ನಮ್ಮ ಲಕ್ಷ್ಯ ಬೇಡ, ಸತ್ಯದ ಕಡೆ ನಮ್ಮ ಲಕ್ಷ್ಯ ಇರಲಿ ಅಂತ ಅದರ ಅರ್ಥ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ. ತಮಸ್ಸಂದ್ರೆ ಕತ್ತಲೆ, ಜ್ಯೋತಿ ಪ್ರಕಾಶ ಅಂದ್ರೆ ಬೆಳಕು. ಕತ್ತಲೆಯಿಂದ ಬೆಳಕಿನ ಕಡೆ ನಡೆಸು ಅಂದ್ರೆ ಕತ್ತಲೆ ಐತಿ, ಈಗ ಬೆಳಕಿನ ಕಡೆ ಹೋಗೋಣ ಅಂತ ಹಿಂಗಲ್ಲ. ಕತ್ತಲೆ ಅಂದ್ರೆ ಅಜ್ಞಾನ, ಅದು ನಮ್ಮ ಒಳಗಿರುವಂಥ ಕತ್ತಲೆ. ಬೆಳಕಿನ ಕಡೆ ನಡೆಸುವುದು ಅಂದ್ರೆ ನಮ್ಮನ್ನು ಜ್ಞಾನದ ಕಡೆ ನಡೆಸು, ನಮ್ಮನ್ನು ಜ್ಞಾನಿಗಳನ್ನಾಗಿ ಮಾಡು ಅಂತ. ಆನಂತರ ಮೂರನೇದು ಮೃತ್ಯೋರ್ಮ ಅಮೃತಂಗಮಯ. ಮೃತ್ಯು ಅಂದರೆ ಸಾವು. ಸಾವಿನಿಂದ ಮೃತ್ಯುವಿನ ಕಡೆ, ಅಮೃತದ ಕಡೆ ನಾವು ಹೋಗಬೇಕು ಅಂತಂದ್ರೆ ಸಾವು ಬರಬಾರ್ದಂತಲ್ಲ, ಸಾವು ಬರಬಾರ್ದಂತ ತಿಳ್ಕೋಬಾರ್ದು. ಸಾವು ಅನ್ನೋದನ್ನೇ ಸುಳ್ಳದ, ಮನುಷ್ಯ ಸಾಯ್ತಾನ ಅನ್ನೋದನ್ನೇ ಸುಳ್ಳದ. ಎಂದದ ನಮಗೆ ಸಾವ? ಏನು ದೇಹಕ್ಕೆ ಸಾವ ಅದನೋ, ಏನು ನಮಗೆ ಸಾವದನೋ? ದೇಹಕ್ಕೆ ಸಾವಿತ್ತಂದ್ರೆ ಪ್ರತಿ ಕ್ಷಣ ಸಾಯ್ತವೆ. ನಿನ್ನೆ ಹೆಂಗಿತ್ತು ಇವತ್ತು ಹಂಗಿಲ್ಲ, ಸತ್ತದ ನಿನ್ನಿದು. ನಾವು ಯೌವನದಾಗ ಯುವಕರು ಹೆಂಗಿದ್ದೀವಿ ಹಂಗಿಲ್ಲ, ಯೌವನ ಸತ್ತು ಹೋಗ್ಯದ. ಈಗ ವೃದ್ಧಾಪ್ಯನೂ ಒಂದು ದಿವಸ ಸತ್ತು ಹೋಗ್ತದೆ. ಒಂದೇ ದಿವಸ ಸಾವು ಬರೋದಿಲ್ಲ. ಒಂದು ಬಿಲ್ಡಿಂಗ್ ಕಟ್ಟಿದ್ದೀವಿ ಅಂದ್ರೆ 100 ವರ್ಷದ ನಂತರ ಬಿತ್ತಂದ್ರೆ ಒಂದೇ ದಿವಸ 100 ವರ್ಷದ ನಂತರ ಬೀಳಿಲ್ಲ ಅದು. ಎಂದು ಕಟ್ಟಿರ್ತೀವಿ ಅಂದ ಬೀಳಕ್ಕೆ ಶುರು ಆಗ್ತದೆ. ಎಂದು ಉದ್ಘಾಟನೆ ಮಾಡ್ತೀವಿ ಅಂದೇ ಅದರದ್ದು ಅಂತ್ಯನೂ ಶುರು. ಹಂಗೆ ದೇಹ ಇದು ಪ್ರತಿ ಕ್ಷಣ ಸಾಯ್ತದೆ. ಇದು ಅಲ್ಲ ಸಾವಂದ್ರೆ. ಆದ್ದರಿಂದ ಏನು ತಿಳ್ಕೊಳ್ಬೇಕು ಅಂದ್ರೆ, ನಾನು ಅಮೃತನಾಗಬೇಕು ಅಂದ್ರೆ ನನಗೆ ಸಾವಿಲ್ಲ ಅಂತ ತಿಳ್ಕೊಳ್ಬೇಕು. ಮೃತ್ಯೋರ್ಮ ಅಮೃತಂಗಮಯ, ಮೃತ್ಯುವಿನಿಂದ ಸಾವಿನ ಕಡೆ ಕರ್ಕೊಂಡು ಹೋಗು ನನ್ನನ್ನು ಅಂತ. ಆಗ ಅಕ್ಷರ ಪುರುಷ ಅಂದರೆ ಸಾವಿರಲಾರ್ದವ ಏನು ಯೋಚನೆ ಮಾಡ್ತಾನೋ ಅಂದರೆ ನನಗೆ ಸಾವಿಲ್ಲ ಅಂತ. ಈ ಭಾವ ಯಾವಾಗ ಬರ್ತೈತಿ ಅಂದರೆ ನಮ್ಮಲ್ಲಿ ಗಟ್ಟಿ ಆದಾಗ, ಭಾಳಷ್ಟು ಗಟ್ಟಿ ಆದಾಗ ಬರ್ತದೆ. ಇದು ಹೇಳಲಿಕ್ಕೆ ಭಾಳ ಸರಳದ, ಮ್ಯಾಲಿಂದ ಮ್ಯಾಲೆ ಸರಳದ. ಆದರೆ ಅದು ಯಾವಾಗ ಗಟ್ಟಿ ಆಗೋದು ಅಂದರೆ ಮನಸ್ಸಿನಲ್ಲಿ ಬರಬೇಕದು. ಮನಸ್ಸ ಪೂರ್ತಿ ಆ ಭಾವದಲ್ಲಿ ಬಂತು ಅಂದರೆ ಅವಾಗ ಆಗ್ತದೆ. ಈಗ ಹೆಂಗೆ ನಮ್ಮಲ್ಲಿ ತುಂಬೇದಲ್ಲ, ನಾನು ದೇಹ ಅನ್ನೋದು, ನಾನು ಇಂಥವ ನಾನು ಅಂಥವ ಅನ್ನೋದು ತುಂಬೇದಲ್ಲ. ಮನುಷ್ಯನ ಹತ್ತಿರ ರೊಕ್ಕ ಬಂತು ಅಂದರೆ ಶ್ರೀಮಂತ ಅನ್ನೋ ಭಾವ ಬರ್ತದೆ. ಹೆಂಗೆ ಶ್ರೀಮಂತ ಅನ್ನೋ ಭಾವ ತುಂಬಿರ್ತದೆ, ಹಂಗೆ ನಮ್ಮ ಮನಸ್ಸಿನೊಳಗೆ ಏನು ತುಂಬಬೇಕು ಅಂದರೆ ನಾನು ಆತ್ಮಸ್ವರೂಪ, ನಾನು ಅಕ್ಷರ ಪುರುಷ, ನನಗೆ ಸಾವಿಲ್ಲ, ನಾನು ಸಾವಿರದಾರ್ದವ ಅನ್ನುವಂಥ ಭಾವ ಬರಬೇಕು. ಇದು ಈ ಶ್ಲೋಕದ ಅರ್ಥ. ಇನ್ನು ಮುಂದೆ 3 ಶ್ಲೋಕ ಅದಾವ, ಅವುಗಳನ್ನು ನಾಳೆ ನೋಡೋಣ.